ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಲಕ್ಷ್ಮೀ ನಿವಾಸ ಧಾರಾವಾಹಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಹಾಗಾಗಿ TRPಯಲ್ಲಿಯೂ ಕೂಡ ಈ ಧಾರಾವಾಹಿ ಮುಂದಿದೆ. ಹಾಗಾದ್ರೆ ಈ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಮನೆಯಲ್ಲಿ ಈಗಾಗಲೇ ಗೊಂಬೆಯಲ್ಲಿ ಕ್ಯಾಮೆರಾ ಕಂಡ ಜಾಹ್ನವಿ ಹೆದರಿದ್ದಾಳೆ. ಜೊತೆಗೆ ಜಯಂತ್ ಮೊಬೈಲ್ ಅನ್ನ ತೆಗೆದು ನೋಡಿದಾಗ ಅದಕ್ಕೆ ಪಾಸ್ವರ್ಡ್ ಲಾಕ್ ಇದ್ದಿದ್ದರಿಂದ ನೋಡಲಾಗುವುದಿಲ್ಲ. ಹೀಗಾಗಿ ತಾನೇ ಮನೆಯಲ್ಲಿ ಹುಡುಕುತ್ತಾ ನೋಡಿದಾಗ ಹಾಲ್ನಲ್ಲಿರುವ ಟಿವಿಯ ಮೇಲ್ಭಾಗದಲ್ಲಿ ಒಂದು ಕ್ಯಾಮೆರಾವನ್ನ ನೋಡಿದ್ದಾಳೆ. ಹೆದರಿಕೊಂಡ ಅವಳಿಗೆ ಹೇಗೆ ಜಯಂತ್ಗೆ ನನ್ನ ಎಲ್ಲ ಆಗು ಹೋಗುಗಳು ತಿಳಿಯುತ್ತದೆ ಎಂದು ಕಂಡುಕೊಳ್ಳುತ್ತಾಳೆ. ಆದರೆ ಅದನ್ನ ಕೇಳುವ ಧೈರ್ಯ ಅವಳಲ್ಲಿ ಇರುವುದಿಲ್ಲ. ಹೀಗಾಗಿ ಅಮ್ಮನಿಗೆ ಕರೆ ಮಾಡಿ ಈ ಸಂಗತಿಯನ್ನ ಹೇಳುವ ಪ್ರಯತ್ನವನ್ನ ಮಾಡುತ್ತಾಳೆ. ಆದರೆ ಅದಕ್ಕೆ ಸೂಕ್ತವಾದಂತಹ ಅವಕಾಶ ದೊರಕುವುದಿಲ್ಲ. ಕರೆ ಮಾಡಿದಾಗ ಅಲ್ಲೇ ಪಕ್ಕದಲ್ಲಿ ಜಯಂತ್ ಇದ್ದಿದ್ದರಿಂದ ಅಮ್ಮನಲ್ಲಿ ಈ ವಿಚಾರವನ್ನ ಹೇಳುವುದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಕಾರ್ಯಕ್ರಮಕ್ಕೆ ಹೊರಡುವುದರ ಮೊದಲು ಸಿಂಚನ ಮನೆಯಲ್ಲಿದ್ದ ಒಡವೆಯನ್ನ ಧರಿಸಿಕೊಂಡು ಹೋಗಿದ್ದಳು. ಆದರೆ ಮತ್ತೆ ಅವಳಿಗೆ ಸಂಶಯ ಬಂದು ಪರಿಶೀಲನೆ ಮಾಡಿದಾಗ ಅವೆಲ್ಲವೂ ನಕಲಿ ಎಂದು ಗೊತ್ತಾಗಿದೆ. ಅಳುತ್ತಾ ಬಂದು ಇವೆಲ್ಲವೂ ನಕಲಿ ಒಡವೆಗಳು, ಒಡವೆ ಎಲ್ಲವೂ ಬದಲಾಗಿದೆ, ಇದು ನಾನು ಖರೀದಿಸಿದ ಒಡವೆಯಲ್ಲ, ಅಂಗಡಿಯಲ್ಲೂ ಪರಿಶೀಲನೆ ಮಾಡಿದ್ದೇನೆ, ಮನೆಯಲ್ಲೂ ಕೇಳಿದ್ದೇನೆ, ಆದರೆ ಈಗ ಒಡವೆ ಬದಲಾಗಿದೆ, ಇದಕ್ಕೆಲ್ಲ ನೀವೇ ಕಾರಣ, ನಿಮ್ಮ ಮನೆಯವರೇ ಇದನ್ನ ತೆಗೆದು ಬದಲಿಸಿದ್ದಾರೆ ಎಂದು ಆರೋಪವನ್ನ ಮಾಡುತ್ತಾಳೆ. ಆಗ ಹರೀಶ್ಗೆ ಹೆದರಿಕೆ ಉಂಟಾಗುತ್ತೆ. ಆದರೆ ಸಿಂಚನಾಗೆ ಸಮಾಧಾನವಾಗುವುದಿಲ್ಲ. ಇನ್ನು ಇತ್ತೀಚೆಗೆ ತುಂಬಾ ಡಲ್ ಆಗಿರುವ ಸಿದ್ದೇಗೌಡರನ್ನ ಭಾವನಾ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಮುಂದಾಗಿದ್ದಾಳೆ. ಸಿದ್ದೇಗೌಡ ಮನಸ್ಸಿನಲ್ಲಿಯೇ ಕೊರಗುತ್ತಾ ಇದ್ದಾರೆ. ಭಾವನಾ ಮುಂದೆ ಆಕ್ಸಿಡೆಂಟ್ ಸಂಗತಿಯನ್ನ ಬಾಯಿ ಬಿಡುತ್ತಾನೆಯೇ ಎಂದು ಕಾದು ನೋಡಬೇಕಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಇದು ನಿಮ್ಮ ಶಕ್ತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.